ನಮಸ್ಕಾರ, ನಾನು ಅನುಪಮ. ಇವತ್ತು ನಾನು ಕಿಡ್ಸ್ ಲಂಚ್ ಬಾಕ್ಸ್ ರೆಸಿಪಿ ಒಳಗೆ ತೊಂಡೆಕಾಯಿ ರೈಸ್ ಬಾತ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಭಾಳನೇ ಸುಲಭ. ಒಂದು 10ರಿಂದ 15 ನಿಮಿಷದೊಳಗೆ ಮಾಡ್ಬೋದು. ತೊಂಡೆಕಾಯಿ ತಿನ್ನಲ್ಲ ಅಂತೆಲ್ಲರೂ ಕಂಪ್ಲೇಂಟ್ ಮಾಡ್ತಿರ್ತಾರಲ್ಲ, ಅವ್ರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಫಸ್ಟು ನಾನು ತೊಂಡೆಕಾಯಿನ ಸಣ್ಣ ಸರ್ಕಲ್ ಒಳಗೆ ಹೆಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊತೀನಿ. ಇದು ಜಾಸ್ತಿ ಏನು ಇದು ಮಾಡ್ಕೊಳ್ಳೋದೇನು ಬೇಕಿಲ್ಲ. ಈಗ ಆಲ್ಮೋಸ್ಟ್ ಇದು ಆಗ್ಯದ. ಒಂದು 5 ನಿಮಿಷದೊಳಗಡೆ ಇದು ಫ್ರೈ ಆಗ್ತದೆ. ಈಗ ಇದನ್ನು ಸಪ್ರೇಟಾಗಿ ತೆಗೆದುಕೊಳ್ತೀನಿ. ಇದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಆಮೇಲೆ ನೀವು ಬೇಕು ಅಂದರೆ ಇವಾಗಲೂ ಬೆಣ್ಣೆ ಹಾಕ್ಕೋಬೋದು. ನಾನು ಲಾಸ್ಟಿಗೆ ಹಾಕ್ತೀನಿ, ಇದು ನಿಮ್ಮ ಆಪ್ಷನ್ನು. ಅದಕ್ಕೊಂದು ಸ್ವಲ್ಪ ಸಾಸಿವೆ ಆಮೇಲೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತೀನಿ. ಆಮೇಲೆ ಇದು 2 ಮೆಣಸಿನ್ಕಾಯಿ, ಇದು ಖಾರ ಇರಲ್ಲ. ಇದಕ್ಕೆ 2 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಒಂದು ಸಣ್ಣ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ. ನೀವು ತಿಂತಿದ್ರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು, ಇಲ್ಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಇದನ್ನು ಸ್ಕಿಪ್ನೂ ಮಾಡ್ಬೋದು. ಇದು ಆಲ್ಮೋಸ್ಟ್ ಈಗ ಉಳ್ಳಾಗಡ್ಡಿ ಸ್ವಲ್ಪ ಬೆಂದಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟು ಇದನ್ನು ಬೇಯಿಸ್ಕೊತೀನಿ. ಈಗ ಇದಕ್ಕೊಂದು ಸ್ವಲ್ಪ ಕಾಶ್ಮೀರಿ ಲಾಲ್ ಮಿರ್ಚಿ ಹಾಕ್ಕೊತೀನಿ, ಖಾರ ಇರಲ್ಲ ಅಂತ. ಆಮೇಲೆ ಇದಕ್ಕೆ ಕಿಚನ್ ಕಿಂಗ್ ಮಸಾಲ ಹಾಕ್ಕೋಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡು ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಇದು ಮೊದಲೇ ಒಂದು ಬಟ್ಲ ಬಾಸ್ಮತಿ ಅಕ್ಕಿದು ಅನ್ನ ಮಾಡಿಟ್ಕೊಂಡಿದ್ದೆ. ಈಗ ಇದು ಅನ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ, ಇದು ಮಿಕ್ಸ್ ಮಾಡ್ಕೊಂಡಿನಿ. ಆಮೇಲೆ ತೊಂಡೆಕಾಯಿನೂ ಹಾಕ್ಕೊಂಡಿನಿ. ಅದು ಕ್ಲಿಪ್ ಮಿಸ್ ಆಗೋದು. ನನಗೆ ಇದೊಂದು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತಿತ್ತು ಅಂತ ಇನ್ನೊಂದು ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡಿನಿ. ನನ್ನ ಮಕ್ಕಳು ಖಾರ ಕಡಿಮೆ ತಿಂತಿದ್ರು, ಕಡಿಮೆ ಆದಷ್ಟು ಒಂದು ಅರ್ಧ ಟೇಬಲ್ ಸ್ಪೂನು ಸಾಕು. ಆಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊತೀನಿ, ಟೇಸ್ಟ್ ಚಲೋ ಬರ್ತಿದ್ದಾಗ. ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡೆ, ಕೊತ್ತಂಬರಿ ಹಾಕಿ. ಇದು ಈಗ ರೈಸ್ ಬಾತು ರೆಡಿ ಆಗಿದೆ. ಈಗ ರಾಯ್ತ ಮಾಡೋಣ. ಫಸ್ಟು ಒಂದು ಸಣ್ಣದು ಸೌತೆಕಾಯಿನ ಹೆಚ್ಕೊಂಡಿನಿ. ಆಮೇಲೆ ಒಂದು ಸಣ್ಣದು ಉಳ್ಳಾಗಡ್ಡಿ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತೀರ. ಇದು ರಾಯ್ತ ರೆಡಿ ಆಗಿದೆ. ಬೇಕು ಅಂದರೆ ನೀವು ಇದಕ್ಕೆ ಜೀರಿಗೆ ಪುಡಿನೂ ಹಾಕ್ಕೋಬೋದು, ಇಲ್ಲ ಚಾಟ್ ಮಸಾಲನೂ ಹಾಕ್ಕೋಬೋದು. ಇದು ರೈಸ್ ಬಾತನ್ನು ಬಾಕ್ಸಿಗೆ ಹಾಕ್ಕೊತೀನಿ. ಇದು ಭಾಳನೇ ಸುಲಭದ, ಎಲ್ಲರೂ ಇಷ್ಟಪಡ್ತಾರೆ. ಇದನ್ನು ಒಂದ್ಸರಿ ಟ್ರೈ ಮಾಡಿರಿ. ಆಮೇಲೆ ಇದು ರಾಯ್ತ, ಆಮೇಲೆ ಮೋಸಂಬಿ ಜ್ಯೂಸ್. ಇದು ಇವತ್ತಿಂದು ನನ್ನ ಲಂಚ್ ಬಾಕ್ಸ್ ರೆಸಿಪಿ. ಹೋಪ್ ಇದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ಯದ ಅಂತೀನಿ. ಎಲ್ಲರೂ ಇದನ್ನು ಒಂದ್ಸರಿ ಟ್ರೈ ಮಾಡಿರಿ, ಕಮೆಂಟ್ ಮಾಡಿ ಹೆಂಗಾಗ್ಯದ ಅಂತ ತಿಳಿಸ್ರಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ನಮಸ್ಕಾರ.